ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರುನ ಕಿಡ್ನಾಪ್ ಮಾಡಿದಾಗಿದೆ ಜಯಸಿಂಹ. ಹಾಗಿದ್ರೆ ಕಿಡ್ನಾಪ್ ಮಾಡಿದ್ದು ಜಯಸಿಂಹನು ಸತ್ಯ ರಾಮಾಚಾರಿ ಗೊತ್ತಾದರೆ ಏನಾಗುತ್ತೆ, ಏನಾಯಿತು, ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ರಾಮಾಚಾರಿ ಚಾರುಗೆ ಮಗದೊಮ್ಮೆ ಮದುವೆ ಆಗಿದ್ದಾರೆ. ಇಲ್ಲಿ ಚಾರು ತಾಳಿ ಕಿತ್ತು ಬೀಳ್ತದಾಗೆ ನಿಜವಾಗ್ಲೂ ಚಾರುಗೆ ಗಾಬರಿ ಆಗುತ್ತೆ. ಹಾಗಾಗಿ ಇಲ್ಲಿ ರಾಮಾಚಾರಿ ಚಾರುವಿನ ಮತ್ತೊಮ್ಮೆ ಮದುವೆ ಆಗುತ್ತೆ. ಇಲ್ಲಿ ಚಾರು ಕೂಡ ತುಂಬ ಖುಷಿಯಿಂದ ಇರ್ತಾಳೆ. ಯಾಕಂದರೆ ರಾಮಾಚಾರಿ ಜೊತೆ ನನ್ನ ಮದುವೆ ಆಯಿತು, ರಾಮಾಚಾರಿ ಮಗದೊಮ್ಮೆ ನನಗೆ ತಾಳಿ ಕಟ್ತಾ ಅಂತ. ಆದರೆ ಅಲ್ಲಿ ಜಯಸಿಂಹ ಇಲ್ಲಿ ಚಾರುವನ್ನೇ ಮುಗಿಸುವುದಕ್ಕೆ ಮುಂದಾಗ್ತಿದ್ದಾರೆ, ಸ್ಕೆಚ್ ಹಾಕ್ತಿದ್ದಾರೆ. ಕಿಡ್ನಾಪ್ ಮಾಡೋದ್ರ ಮುಖಾಂತರ ಆಕೆ ಕಥೆಯನ್ನು ಮುಗಿಸ್ಬೇಕು, ಆಕೆಗೆ ಮಂಗಳ ಆಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ತನ್ನ ಮಗಳ ಖುಷಿಗೋಸ್ಕರ ಏನು ಬೇಕಿದ್ರೂ ಮಾಡೋಕೆ ರೆಡಿ ಇರ್ತಕ್ಕಂಥ ಜಯಸಿಂಹ ಯಾವಾಗ ಚಾರು ಬಿಟ್ಟು ನನ್ನ ಮನಸ್ಸಲ್ಲಿ ಯಾರಿಗೂ ಜಾಗ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಚಾರುನ ಬಿಟ್ಟು ನಿಮ್ಮ ಮಗಳನ್ನ ಮದುವೆ ಆಗೋದಿಲ್ಲ ಅಂತ ರಾಮಾಚಾರಿ ಹೇಳಿದ್ರು. ಇಲ್ಲಿ ಜಯಸಿಂಹ ಬೇರೆ ರೀತಿಯಲ್ಲಿ ತನ್ನ ಮಗಳ ಆಸೆಯನ್ನ ಪೂರೈಸುವುದಕ್ಕೆ ಮುಂದಾಗ್ತಿದ್ದಾರೆ. ಅದೇ ಕಾರಣಕ್ಕೆ ಚಾರುನ ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ದಾರೆ. ರೌಡಿಗಳನ್ನ ಕೂಡ ಅದಕ್ಕೆ ಎಲ್ಲ ರೀತಿಲೂ ಕೂಡ ಅರೇಂಜ್ ಮಾಡಿದ್ದಾರೆ. ಇದರ ನಡುವೆ ಮನೆಗೆ ಇಲ್ಲಿ ಜಯಸಿಂಹ ಅವರ ಬಾಮೈದ ಬೇರೆ ಯಾವುದೋ ವೇಷದಲ್ಲಿ ಬರ್ತಾರೆ. ಮೀಸೆ ಬಿದ್ದು ಹೋಗ್ತಿದ್ದಾಗೆ ಅಲ್ಲಿ ಮುರಾರಿಗೆ ಗೊತ್ತಾಗ್ಬಿಡತ್ತೆ ಇದು ಯಾವುದೋ ವ್ಯಕ್ತಿ ಸಂಚು ಮಾಡಿ ಇಲ್ಲಿ ಬಂದದ್ದ, ಬೇರೆ ಏನೂ ಆಗ್ತದೆ ಅಂತ. ಅಷ್ಟರಲ್ಲಿ ಆಲ್ರೆಡಿ ಚಾರಿನ ಭೇಟಿ ಮಾಡುವುದಕ್ಕೆ ಮನೆಯಿಂದ ಹೊಟ್ಟಿದ್ದಾಗಿರುತ್ತೆ. ರಾಮಾಚಾರಿ ಕೂಡ ರೋಡಲ್ಲಿ ಚಾರುಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಚಾರು ರೋಡ್ ಹತ್ರ ಬರ್ತಿದ್ದಾಗೆ ಆ ಕಡೆ ರಾಮಾಚಾರಿಯನ್ನ ಪ್ರೀತಿಸ್ತಿರ್ತಕ್ಕಂಥ ಸೀತಾಲಕ್ಷ್ಮಿ ಕೂಡ ಅದೇ ದಾರಿಯಲ್ಲಿ ಹೋಗಿದ್ದೆ ರಾಮಾಚಾರಿಯನ್ನ ನೋಡೇ ಬಿಟ್ಲು. ರಾಮಾಚಾರಿಯ ನೋಡಿದೆ ಯಾರಿಗೋಸ್ಕರ ವೇಟ್ ಮಾಡ್ತಿರ್ಬಹುದು ರಾಮಾಚಾರಿ ಅಂತ ಅನ್ಕೊಂಡು ಅಲ್ಲಿ ವೇಟ್ ಮಾಡ್ತಿದ್ದಾಳೆ. ಆಕೆ ತನ್ನ ಬಗ್ಗೆ ಏನಾದ್ರೂ ಮಾತಾಡಬಹುದೇನೋ ಅನ್ನೋದನ್ನ ಕೇಳಿಸ್ಕೋಬೇಕು ಅಂತ ಆಕೆಗೆ ಕುತೂಹಲ ಆಗ್ಬಿಟ್ಟದ. ಆದ್ರೆ ಇಲ್ಲಿ ಚಾರು ಬರ್ತಿದ್ದಾಗೆ ರಾಮಾಚಾರಿ ಕೂಡ ವೇಟ್ ಮಾಡ್ತಿದ್ದಾರೆ. ರಾಮಾಚಾರಿ ಇಲ್ಲಿ ಎಲ್ಲಿರ್ಬೋದು ಅಂತ ಕಾಲ್ ಮಾಡೋಣ ಅಂತ ನೋಡ್ತಾಳೆ ಚಾರು. ಬಟ್ ಕಾಲ್ ಮಾಡ್ಲಿಕ್ಕೆ ಫೋನ್ ಅವಳ ಹತ್ರ ಇಲ್ಲ. ಹಾಗಾಗಿ ಫೋನನ್ನು ಚಾರು ಮನೇಲಿ ಬಿಟ್ಟು ಬಂದಿರೋದ್ರಿಂದ ಈ ಕಡೆ ರಾಮಾಚಾರಿಗೆ ಫೋನ್ ಮಾಡೋದಕ್ಕೂ ಕೂಡ ಅವಳ ಹತ್ರ ಫೋನ್ ಇಲ್ಲ. ಈ ಕಡೆ ಮುರಾರಿ ಹೀಗಾದರೂ ಮಾಡಿ ನಾನು ಚಾರು ಅತ್ತಿಗೆಗೆ ವಿಷಯ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಇಲ್ಲಿ ಚಾರುಗೆ ಕಾಲ್ ಮಾಡ್ತಿದ್ದಾನೆ. ಆ ಕಡೆ ಚಾರು ಫೋನನ್ನು ಜಾನಕಿ ಅಮ್ಮನೇ ಪಿಕ್ ಮಾಡ್ತಾರೆ. ಜಾನಕಿ ಅಮ್ಮ ಪಿಕ್ ಮಾಡ್ತಿದ್ದಾಗೆ ಇಲ್ಲಿ ಮುರಾರಿ ಒಂದಷ್ಟು ವಿಷಯಗಳನ್ನ ಹೇಳ್ಬಿಡ್ತಾರೆ. ಅನುಮಾನ ಬರೋ ರೀತಿ, ಈ ಕಡೆ ಅತ್ತಿಗೆ ಮೇಲೆ ಕಣ್ಣಿದೆ, ನೀವು ಬಚಾವಾಗಿ ಏನಾದರೂ ತೊಂದರೆ ಆಗ್ಬೋದು, ಹಾಗೆ ಹೀಗೆ ಅಂತ ಒಂದಷ್ಟು ವಿಷಯಗಳನ್ನ ಹೇಳ್ತಿದ್ದಾಗೆ ಅಲ್ಲಿ ಜಾನಕಿ ಅಮ್ಮಂಗೆ ಗಾಬರಿ ಆಗ್ಬಿಡುತ್ತೆ. ಬಿಕಾಸ್ ಮನೆಗೆ ಬಂದಂತಹ ವ್ಯಕ್ತಿ ಬೇರೆ ಯಾರೋ ಆಗಿದ್ದಾರೆ, ನಿಮ್ಗೆ ಅಪಾಯ ಇದೆ ಅಂತ ಎಲ್ಲವನ್ನ ಕೂಡ ಹೇಳ್ತಿದ್ದಾಗೆ ಫೋನ್ ಕೂಡ ಕಟ್ ಆಗಿಬಿಡುತ್ತೆ. ಏನಪ್ಪ ಕಟ್ ಆಗೋಯ್ತಲ್ಲ, ಏನು ಮಾಡಲಿ ನಾನು ಅಂತ ಹೇಳಿ ಮುರಾರಿ ಯೋಚನೆ ಮಾಡ್ತಾರೆ. ಅಷ್ಟರಲ್ಲಿ ಜಾನಕಿ ಅಮ್ಮ ಅಲ್ಲಿಗೆ ಬರ್ತಾರೆ. ಏನಾಯ್ತು ಮುರಾರಿ, ಯಾಕೆ ರೀತಿ ಗಾಬರಿ ಆಗಿದೆಯಾ ಹೇಳು ಅಂತ ಕೇಳ್ತಿದ್ರೆ, ಅದು ಅಮ್ಮ ಅಂತದ್ದಾಗೆ ನೀನು ಕಾಲ್ ಮಾಡಿದ್ದು ಮಾತಾಡಿದ್ದು ನನ್ನ ಜೊತೆ, ಚಾರು ಫೋನನ್ನು ಮನೇಲೇ ಬಿಟ್ಟು ಹೋಗಿದ್ದಾಳೆ, ಹೇಳು ಏನಾಯ್ತು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಇಲ್ಲಿ ಮುರಾರಿ ಜಾನಕಿ ಅಮ್ಮನ ಹತ್ರ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ. ಆ ಜಯಸಿಂಹ ರಾಮಾಚಾರಿ ಹತ್ರ ಬಂದು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಹೆಂಡತಿನ ನಾನು ಉಳಿಸೋದಿಲ್ಲ, ನನ್ನ ಮಗಳನ್ನ ನೀನು ಮದುವೆ ಆಗಲೇಬೇಕು, ಇಲ್ಲ ಅಂದರೆ ಖಂಡಿತವಾಗ್ಲೂ ನಿನ್ನ ಹೆಂಡತಿ ಕಥೆಯನ್ನು ಮುಗಿಸ್ತೀನಿ ಅಂತ ಹೇಳಿದ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ. ಜೊತೆಗೆ ಮನೆಗೆ ಬಂದಿರತಕ್ಕಂಥ ಆ ವ್ಯಕ್ತಿ ಮುಖವಾಡ ಹಾಕ್ಕೊಂಡು ಬಂದಿದ್ದ, ಮೀಸೆ ಅಂಟಿಸ್ಕೊಂಡು ಬಂದಿದ್ದ, ಮೀಸೆ ಬಿದ್ದು ಹೋಗಿದೆ ಅಂದರೆ ಖಂಡಿತ ಏನು ಸ್ಕೆಚ್ ಮಾಡಿದ್ದಾರೆ. ಚಾರು ಅದಕ್ಕೆ ತುಂಬಾ ಅಪಾಯ ಇದೆ, ಅದೇ ಕಾರಣಕ್ಕೋಸ್ಕರ ನನಗೆ ಗಾಬರಿ ಆಗಿದ್ದು ಅಂತೆಲ್ಲ ಹೇಳಿದಾಗ ಮೊದಲು ಈ ವಿಷಯನ ರಾಮಾಚಾರಿ ತಿಳಿಸು ಅಂತ ಹೇಳ್ತಿದ್ದಾರೆ ಜಾನಕಿ ಅಮ್ಮ. ಅದ ಕಡೆ ರಾಮಾಚಾರಿಗೆ ತಿಳಿಸೋ ಪ್ರಯತ್ನಕ್ಕೆ ಮುರಾರಿ ಕಾಲ್ ಮಾಡ್ತಿದ್ದಾರೆ. ಬಟ್ ಆ ಕಡೆ ಕಾಲ್ ಪಿಕ್ ಮಾಡ್ತಿಲ್ಲ ರಾಮಾಚಾರಿ. ಇವರ ಗಾಬರಿ ಜಾಸ್ತಿ ಆಗಿದೆ. ನಿನ್ನೆ ತಾನೇ ತಾಳಿ ಕಿತ್ತು ಹೋಯ್ತು, ಇವತ್ತು ನೋಡಿದ್ರೆ ಈ ರೀತಿ ಆಗ್ತದೆ, ಏನಪ್ಪ ಮಾಡುದು ಅಂತ ಹೇಳಿ ದೇವ್ರ ಹತ್ರ ಮೊರೆ ಹೋಗ್ತಿದ್ದಾರೆ ಜಾನಕಿ ಅಮ್ಮ. ಆ ಕಡೆ ರಾಮಾಚಾರಿ ಚಾರುಗೆ ವೇಟ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಸೀತಾಲಕ್ಷ್ಮಿ ನೋಡ್ಬಿಡ್ತಾರೆ. ಏನಪ್ಪಾ ಇದು, ಈ ಹುಡುಗಿ ಬೇರೆ ಇಲ್ಲಿ ಯಾಕಪ್ಪ ಬಂದ್ಲು, ಏನಾದರೂ ನಾನು ಚಾರು ಮೇಡಮ್ ಜೊತೆ ಮಾತಾಡಬೇಕಿದ್ರೆ ಇವಳು ಎಂಟ್ರಿ ಕೊಟ್ಟರೆ ಏನು ಮಾಡಲಿ ನಾನು ಅಂತ ಅಂದ್ಕೊಂಡು ಯೋಚನೆ ಮಾಡಿದಂಥ ರಾಮಾಚಾರಿ ಇತ್ತ ಕಡೆ ತಿರ್ಕೊಂಡ್ಬಿಡ್ತಾರೆ. ಆದರೆ ಅಷ್ಟರಲ್ಲಿ ಚಾರು ಕೂಡ ರಾಮಾಚಾರಿನ ಹುಡುಕ್ತಾ ಬರ್ತಾಳೆ. ರಾಮಾಚಾರಿ ನೋಡ್ತಾಳೆ, ನೋಡಿದ್ದೆ ಬರ್ತಿರ್ತಾಳೆ. ಅಷ್ಟರಲ್ಲಿ ಆಲ್ರೆಡಿ ಜಯಸಿಂಹ ಕಡೆ ರೌಡಿಗಳು ಕಾರಲ್ಲಿ ಬಂದಿದ್ದ ಚಾರು ಹತ್ರ ಬಂದದ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ರಾಮಾಚಾರಿ ಆ ಕಡೆ ತಿರುಗಿರೋದ್ರಿಂದಾಗಿ ಇಲ್ಲಿ ಚಾರು ಕಿಡ್ನಾಪ್ ಆಗ್ತಿರೋದು ರಾಮಾಚಾರಿಗೆ ಕಾಣಿಸ್ತಿಲ್ಲ. ಈ ಕಡೆ ಕೂಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಚಾರು. ಬಟ್ ಬಾಯಿ ಮುಚ್ಕೊಂಡು ಆಕೆಯನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ. ಎಳ್ಕೊಂಡು ಹೋಗ್ತಿದ್ದಾಗೆ ರಾಮಾಚಾರಿ ಇತ್ತ ಕಡೆ ತಿರ್ಕೋತಾರೆ. ಇಲ್ಲ ಇಲ್ಲಿರೋದೇ ಬೇಡ ಅಂತ ಅನ್ಕೊಂಡಿದ್ದೆ. ಇಲ್ಲಿ ರಾಮಾಚಾರಿ ಯೋಚನೆ ಮಾಡಿದೆ, ಅಲ್ಲಿಂದ ಹೊಡ್ತಾರೆ. ಈ ಕಡೆ ಚಾರುನ ಕಾರ್ಗೆ ಎತ್ತ ಹಾಕೊಂಡಿದ್ದ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಜಯಸಿಂಹಗೆ ಕಾಲ್ ಬರುತ್ತೆ. ಸೊ ನೀವು ಹೇಳಿದಾಗ ಹುಡುಗಿನ ಕಿಡ್ನಾಪ್ ಮಾಡಿದ್ವಿ, ನಾವು ಗೋಡೌನ್ಗೆ
ಕರ್ಕೊಂಡು ಹೋಗ್ತಿದ್ದೀವಿ ಅಂತ. ಇಲ್ಲಿ ಜಯಸಿಂಹ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಏನಾಯ್ತು ಭಾವ ಅಂದಾಗ ನಮ್ಮ ಪ್ಲಾನ್ ವರ್ಕೌಟ್ ಆಗಿದೆ, ಆ ರಾಮಾಚಾರಿ ಹೆಂಡತಿನ ಕಿಡ್ನಾಪ್ ಮಾಡಿದ್ದ ಆಯಿತು ಅಂದಾಗ ಏನು ಮಾಡ್ತೀರಾ ಭಾವ ನೆಕ್ಸ್ಟ್ ಅಂತ ಹೇಳ್ತಿದ್ದಾರೆ. ಆ ರಾಮಾಚಾರಿ ತುಂಬ ಬುದ್ಧಿವಂತ, ಒಪ್ಕೊಂಡ್ಬಿಡ್ತಾನೆ ಅಷ್ಟು ಮಾತ್ರಕ್ಕೆ ಅಂದಾಗ ಅವ್ನು ಒಪ್ಕೋತಾನೋ ಬಿಡ್ತಾನೋ ಏನು ಹೇಳ್ದ ಅವನು. ನಿಜವಾಗ್ಲೂ ನನ್ನ ಹೆಂಡತಿನ ಬಿಟ್ಟು ಯಾವುದೇ ಕಾರಣಕ್ಕೂ ಯಾರನ್ನ ಮದುವೆ ಆಗೋದಿಲ್ಲ ಅಂತ ಅಲ್ವಾ. ಅಂದಮೇಲೆ ಅವನು ಹೆಂಡತಿ ಬದುಕಿದ್ರೆ ತಾನೇ, ಅವನ ಹೆಂಡತಿ ಕತೆ ಮುಗಿದ್ರೆ ನನ್ನ ಮಗಳನ್ನ ಅವನು ಮದುವೆ ಆಗಲೇಬೇಕು, ಮದುವೆ ಆಗೇ ಆಗ್ತಾನೆ ಅಂತ ಹೇಳಿ ಇಲ್ಲಿ ಜಯಸಿಂಹ ಕೂಡ ಹೇಳ್ತಾರೆ. ತದನಂತರ ಇತ್ತ ಕಡೆ ರಾಮಾಚಾರಿ ಎಷ್ಟೆಲ್ಲ ಬುದ್ಧಿವಂತರ ಮಾತಾಡಿದ್ರು ನನ್ನ ಮುಂದೆ ಅವನು ಸೋಲ್ಲೇಬೇಕಾಗುತ್ತೆ. ಯಾಕಂದರೆ ಅವನ ಹೆಂಡತಿ ಪ್ರಾಣ ನನ್ನ ಕೈಲಿದ. ಖಂಡಿತವಾಗ್ಲೂ ಅವಳನ್ನ ಕಿಡ್ನಾಪ್ ಮಾಡಿದೆ, ಅವಳು ಕಥೆಯನ್ನು ಮುಗಿಸ್ತೀನಿ. ಯಾಕೆ ಹೇಳು, ಒಂದು ಕತೆ ಜೊತೆ ಇನ್ನೊಂದು ಕತೆ ಹೋದ್ರೆ ಏನು ಚೆನ್ನಾಗಿರತ್ತೆ, ಅದು ಎಂಟರ್ಟೈನ್ಮೆಂಟ್ ಅಂತ ಅನ್ನಿಸ್ಕೊಳ್ಳುತ್ತಾ. ಒಂದು ಕತೆ ಮುಗಿದ ಮೇಲೆ ಇನ್ನೊಂದು ಕತೆ ಶುರು ಆಗಬೇಕು. ಚಾರು ಕತೆ ಮುಗಿದ ಮೇಲೆ ನನ್ನ ಮಗಳು ಸೀತಾಲಕ್ಷ್ಮಿ ಕತೆ ಶುರು ಆಗಲೇಬೇಕು. ಅದೇ ಅಲ್ವಾ ಎಂಟರ್ಟೈನ್ಮೆಂಟ್ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಚಾರು ಅಧ್ಯಾಯಕ್ಕೆ ಫುಲ್ ಸ್ಟಾಪ್ ಇಡ್ತೀನಿ ಅಂತ ಹೇಳಿ ಜಯಸಿಂಹ ಹೇಳ್ತಿದ್ದಾರೆ. ಅದ ಕಡೆ ಜಯಸಿಂಹಗೆ ಮುರಾರಿ ಕಾಲ್ ಮಾಡ್ತಾರೆ. ಮುರಾರಿ ಕಾಲ್ ಮಾಡಿದೆ, ನೋಡು ರಾಮಾಚಾರಿ ಈ ರೀತಿ ಎಲ್ಲ ಆಗಿದೆ, ದಯವಿಟ್ಟು ಅರ್ಥ ಮಾಡ್ಕೋ, ಚಾರು ಮೇಡಮ್ ಕಷ್ಟದಲ್ಲಿ ಇರಬಹುದು, ಚಾರು ಅದಕ್ಕೆ ಅಂತ ಹೇಳಿ ಮುರಾರಿ ಹೇಳ್ತಿದ್ದಾರೆ. ಯಾರೋ ಮುಖಕ್ಕೆ ವೇಷ ಹಾಕೊಂಡು ಬಂದಿದ್ರು ಅಂದಾಗ ಸುಮ್ಮನಿರು ಮುರಾರಿ, ಏನೇನೋ ಮಾತಾಡಬೇಡ, ಸುಮ್ಮನೆ ಇಲ್ಲದೆ ಇರೋದೆಲ್ಲ ಗಾಬರಿ ಹುಟ್ಟಿಸ್ಬೇಡ, ಆ ರೀತಿ ಏನೂ ಇಲ್ಲ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ. ಅಷ್ಟರಲ್ಲಿ ಚಾರುನ ಕಿಡ್ನಾಪ್ ಹಾಕ್ಕೊಂಡು ಹೋಗ್ತಿರೋ ಗಾಡಿ ಹಾಗೆ ಕೆಟ್ಟೋಗುತ್ತೆ. ಅಷ್ಟರಲ್ಲಿ ರಾಮಾಚಾರಿ ಹತ್ರ ಬಂದೆ ಸಹಾಯ ಕೇಳ್ತಾರೆ, ನಮ್ಮ ಗಾಡಿ ನಿಂತೋಗಿದೆ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ. ರಾಮಾಚಾರಿ ಸರಿ ಆಯಿತು ಅಂತ ಬಂದು ಚಾರು ಇರ್ತಕ್ಕಂಥ ಗಾಡಿನೇ ನುಗ್ಗೋದ್ರ ಮುಖಾಂತರ ಅವರ ಗಾಡಿ ಸ್ಟಾರ್ಟ್ ಆಗೋದಕ್ಕೆ ಸಹಾಯ ಮಾಡ್ತಿದ್ದಾರೆ. ಚಾರು ಅಲ್ಲಿ ತನ್ನ ಗಂಡನನ್ನು ನೋಡಿ ಹೆಸರು ಕೂಗಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ, ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ. ರಾಮಾಚಾರಿಗೂ ಕೂಡ ತನ್ನ ಚಾರು ಮೇಡಮ್ ಅಲ್ಲೇ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ನಂತರ ಗಾಡಿ ಪಾಸ್ ಆಗುತ್ತೆ. ಬಟ್ ನಂತರ ಇಲ್ಲಿ ಚಾರುವಿನ ಒಂದು ಬ್ಯಾಗ್ ಒಬ್ರು ಕೈಯಲ್ಲಿರುತ್ತೆ. ಕಿಡ್ನಾಪ್ ಮಾಡಬೇಕಿದ್ರೆ ಆ ಬ್ಯಾಗ್ ಹೋಗಿ ಒಬ್ರು ಕೈಗೆ ಸೇರಿರುತ್ತೆ. ಆ ಬ್ಯಾಗ್ ನೋಡಿದ್ದೆ ರಾಮಾಚಾರಿಗೆ ಗಾಬರಿ ಆಗುತ್ತೆ. ಇದು ನನ್ನ ಹೆಂಡತಿ ಬ್ಯಾಗು, ನಿಮ್ಗೆ ಹೇಗ್ರಿ ಬಂತು ಅಂತ ಕೇಳಿ ಪ್ರಶ್ನೆ ಮಾಡ್ತಿದ್ರೆ, ನನ್ನ ಯಾಕಪ್ಪ ಕೇಳ್ತಿದ್ರೆ, ಆ ಹುಡುಗಿನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, ಆ ಟೈಮಲ್ಲಿ ಈ ಬ್ಯಾಗ್ ಬಂದು ನನ್ನ ಕೈಗೆ ಬಿತ್ತು, ಪೊಲೀಸ್ ಅವ್ರು ಕೊಡೋಣ ಅಂತ ಹೋಗ್ತಾ ಇದ್ದೆ ಅಂದಾಗ ಯಾವ ಗಾಡಿ ಏನು ಅಂದಾಗ ಈಗ ತಾನೇ ಬಿಳಿ ಟಾಟೋ ಸುಮ್ಮ ಹೋಯ್ತು, ಅದೇ ಗಾಡೀಲಿ ಆ ಹುಡುಗಿನ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ರಾಮಾಚಾರಿಗೆ ನಿಜವಾಗ್ಲೂ ಗಾಬರಿ ಆಗುತ್ತೆ. ಯಾರು ಮಾಡಿರ್ಬೋದು ಅಂತ ಅನ್ನಿಸ್ತಿದ್ದಾಗೆ ಜಯಸಿಂಹ ಆಡಿದ ಮಾತುಗಳು ಇಲ್ಲಿ ರಾಮಾಚಾರಿಗೆ ನೆನಪಾಗುತ್ತೆ. ನೀನು ಹೆಂಡತಿ ಕಥೆಯನ್ನು ಮುಗಿಸ್ತೀನಿ ಅಂತ, ಅವಾಗ ನೀನೇ ನನಗೆ ಕಾಲ್ ಮಾಡ್ತೀಯ, ನೀನೇ ನನ್ನ ಹತ್ರ ಬರ್ತೀಯ ಅಂತ ಹೇಳಿದ ಮಾತುಗಳು ನೆನಪಾಗಿದೆ. ಜಯಸಿಂಹಗೆ ಕಾಲ್ ಮಾಡ್ತಿದ್ದಾರೆ ರಾಮಾಚಾರಿರ. ಬಟ್ ರಾಮಾಚಾರಿ ಕಾಲ್ನ ಜಯಸಿಂಹ ಪಿಕ್ ಮಾಡ್ತಾ ಇಲ್ಲ. ನಾನು ನನ್ನ ಮಗಳಿಗೋಸ್ಕರ ಕಾಲ್ ಮಾಡಿದಾಗ ಅವ್ನು ರಿಸೀವ್ ಮಾಡಿದ, ಅಂದಮೇಲೆ ನಾನು ರಿಸೀವ್ ಮಾಡೋದಿಲ್ಲ, ಅವನ್ನೇ ನನ್ನ ಹತ್ರ ಬರಬೇಕು ಅಂತ ಜಯಸಿಂಹ ಹೇಳ್ತಿದ್ದಾರೆ. ಆ ಕಡೆ ಚಾರುನ ಒಂದು ಗೋಡೂನ್ಗೆ ಕರ್ಕೊಂಡು ಹೋಗಿ ಚೇರಲ್ಲಿ ಕಟ್ಟ ಹಾಕಿದ್ದಾರೆ. ಈ ಕಡೆ ಕಾಲ್ ಮಾಡಿದ್ದ, ಸರ್ ನೀವು ಹೇಳ್ದಾಗೆ ಹುಡುಗಿನ ಕಿಡ್ನಾಪ್ ಮಾಡಿ ಬಂದಿದ್ದೀವಿ ನಾವು, ಈಗೇನು ಮಾಡೋದು, ಅವಳ ಕತೆನ ಮುಗಿಸೋಣ ಅಂತ ಹೇಳಿ ವ್ಯಕ್ತಿಗಳು ಕೇಳ್ತಿದ್ರೆ, ಎಲ್ಲದಕ್ಕೂ ಕೂಡ ರೆಡಿ ಆಗಿರಿ, ಬುಲೆಟ್ ಎಲ್ಲ ಫುಲ್ ಆಗಿದೆ ಅಲ್ವಾ, ನಾನು ಯಾವಾಗ ಬೇಕಿದ್ರು ಮಾಡಿ ಅಂತ ಹೇಳ್ಬೋದು, ಆಗ ರೆಡಿ ಆಗಿ ನಾನು ಹೇಳಿದ ಕತೆ ಮಾಡಿಬಿಡಿ ಅಂತ ಹೇಳಿ ಜಯಸಿಂಹ ಕೂಡ ಹೇಳ್ತಾರೆ. ಫೈನಲಿ ಚಾರು ನೀವೆಲ್ಲ ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ, ಬಟ್ ನಿಜವಾಗ್ಲೂ ಬಂದಿ ಆಗಿದ್ದಾಳೆ ಅಂತ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ಚಾರುನ ಬಿಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ರಾಮಾಚಾರಿ ಸೀತಾ ಲಕ್ಷ್ಮಿನ ಮದುವೆ ಆಗೋಕೆ ಒಪ್ಕೊಳ್ಳೋ ಚಾನ್ಸಸ್ ಇದೆ. ಹಾಗಿದ್ರೆ ಮದುವೆ ಮಂಟಪದ ತನಕ ಹೋದಂತ ಮದುವೆ ನಡೆಯತ್ತ, ಅಲ್ಲಿಗೆ ಚಾರು ಎಂಟ್ರಿ ಕೊಟ್ಟಿದ್ದೆ, ಮದುವೆಯನ್ನ ನಿಲ್ಲಿಸೇ ಬಿಡ್ತಾಳ. ಅಲ್ಲಿ ರಾಮಾಚಾರಿ ಚಾರುನ ಕಾಪಾಡಿಲ್ಲ ಅಂದ್ರೆ ಚಾರುನ ಯಾರು ಕಾಪಾಡಬಹುದು? ಕಿಟ್ಟಿ ಬರ್ತಾರ ಅಥವಾ ಚಾರುನ ರೆಬಲ್ ಆಗಿ ಮಾಮಶ್ರೀ ಆಗ್ಬಿಡ್ತಾಳೆ? ಚಾರು ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ